ಈಗ ಮಾವಿನ ಹಣ್ಣಿನ ಸೀಸನ್ ಆಗಿರೋದ್ರಿಂದ ನಾನು ನಿಮಗೆ ಮಾವಿನ ಹಣ್ಣಿನ ಕೇಸರಿ ಬಾತ್ ಹೇಗೆ ಮಾಡೋದಂತ ತೋರಿಸ್ತೀನಿ. ತುಂಬಾ ಈಸಿಯಾಗಿರುವಂಥ ರೆಸಿಪಿ. ಇಲ್ಲಿ ನಾವು ಶುರುಗೆ ತುಪ್ಪದಲ್ಲಿ ಗೋಡಂಬಿಯನ್ನು ಹುರ್ಕೋಬೇಕು. ಸ್ವಲ್ಪ ದ್ರಾಕ್ಷಿಯನ್ನು ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಇದು ಹುರಿದ ಮೇಲೆ ಸೈಡಲ್ಲಿ ಇಟ್ಕೊಳ್ಬೇಕು. ಅದೇ ತುಪ್ಪದಲ್ಲಿ ಅದೇ ಬಾಣಲೆಯಲ್ಲಿ ನಾನು ಇನ್ನೂ 1 ಟೇಬಲ್ ಸ್ಪೂನ್ನಷ್ಟು ತುಪ್ಪವನ್ನು ಹಾಕ್ಕೊಂಡು ನಂತರ ನಾನು ರವೆ ಜೊತೆ ಹುರ್ಕೋತೀನಿ. ಇದಕ್ಕೆ ನಾನು ಅರ್ಧ ಕಪ್ಪಿನಷ್ಟು ರವೆ ತಗೊಂಡಿದ್ದೀನಿ. ಅರ್ಧ ಕಪ್ಪಿನ ಅಳತೆಗೆ ನಾನು ಇಲ್ಲಿ ಕೇಸರಿ ಬಾತ್ ಮಾಡ್ತಾಯಿದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಇದು ಫ್ರೈ ಆದಮೇಲೆ ಅಂದರೆ ಗೋಲ್ಡನ್ ಕಲರ್ ಆಗುತ್ತೆ, ಕಂದು ಬಣ್ಣ ಬರುವಾಗ ಈ ರವಾನ ಸೈಡಲ್ಲಿ ತೆಗೆದಿಟ್ಕೊಳ್ಳಿ. ಈಗ ನಾನು ಅದೇ ಬಾಣಲೆಯಲ್ಲಿ 1 ಟೇಬಲ್ ಸ್ಪೂನ್ನಷ್ಟು ತುಪ್ಪ ಹಾಕಿ ಅರ್ಧ ಕಪ್ ರವೆಗೆ ಅರ್ಧ ಕಪ್ಪು ಮಾವಿನ ಹಣ್ಣನ್ನು ಗ್ರೈಂಡ್ ಮಾಡಿ ಅದರ ಪೇಸ್ಟನ್ನು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ಒಂದು 2 ನಿಮಿಷ ಈ ಥರ ಚೆನ್ನಾಗಿ ಮಾವಿನ ಹಣ್ಣದು ಪೇಸ್ಟನ್ನು ಹುರ್ಕೋಬೇಕು. ನಂತರ ನಾನಿಲ್ಲಿ 1.5 ಕಪ್ಪಿನಷ್ಟು ಬಿಸಿ ಕುದಿದ ನೀರನ್ನು ಹಾಕ್ತಾಯಿದ್ದೀನಿ. 1.5 ಕಪ್ಪನ್ನು ನೀರನ್ನು ನಾವು ಚೆನ್ನಾಗಿ ಕುದಿಸ್ಬಿಟ್ಟು ಇದಕ್ಕೆ ಹಾಕಿ ನಂತರ ರವೆ ನೀವು ಹುರ್ಕೊಂಡಿದ್ದೀರಲ್ವ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಇಮಿಡಿಯೇಟಾಗಿ ಮಿಕ್ಸ್ ಮಾಡಬೇಕು, ಇಲ್ಲಾಂದರೆ ಗಂಟಾಗುತ್ತೆ ರವೆ ಹಾಕಿದ ಮೇಲೆ. ಅರ್ಧ ಕಪ್ಪಿನಕ್ಕಿಂತ ಕಮ್ಮಿ ಸಕ್ಕರೆಯನ್ನು ಹಾಕ್ಕೊಂಡು 3 ರಿಂದ 4 ಏಲಕ್ಕಿಯನ್ನು ಗುದ್ದುಬಿಟ್ಟು ಹಾಕಿದ್ದೀನಿ. ಸಕ್ಕರೆ ನೀವು ಮಾವಿನ ಹಣ್ಣು ಎಷ್ಟು ಸ್ವೀಟ್ ಇದೆ ಅದರ ಪ್ರಕಾರ ಸಕ್ಕರೆಯನ್ನು ಹಾಕ್ಕೊಳ್ಳಿ. ನಾನು ಇದನ್ನು ಲೋ ಫ್ಲೇಮಲ್ಲಿ 3 ರಿಂದ 4 ನಿಮಿಷ ಈ ಥರ ಬೇಯಿಸ್ಕೋತಾ ಇದ್ದೀನಿ ಕವರ್ ಮಾಡಿಬಿಟ್ಟು. ನಂತರ ಮಧ್ಯದಲ್ಲಿ ಮಿಕ್ಸ್ ಮಾಡಿ ಪುನಃ 1-2 ನಿಮಿಷ ನಾನು ಇದನ್ನು ಕವರ್ ಮಾಡಿ ಬೇಯಿಸ್ಲಿಕ್ಕಿದೆ. ಆದರೆ ಅದರ ಮೊದಲು ಗೋಡಂಬಿ ದ್ರಾಕ್ಷಿ ಹುರಿದಿಟ್ಟಿದ್ದೇವಲ್ಲ ಅದನ್ನು ಹಾಕ್ಕೊಂಡು ನಾನು ಮುಚ್ಚಿಟ್ಬಿಟ್ಟು 1-2 ನಿಮಿಷ ಇದನ್ನು ಬೇಯಿಸ್ಕೋತಾ ಇದ್ದೀನಿ. ಈಗ ನೋಡಿದರೆ ಎಷ್ಟು ಈಸಿಯಾಗಿ ನೀವು ಮಾವಿನ ಹಣ್ಣಿನ ಕೇಸರಿ ಬಾತನ್ನು ಮಾಡ್ಬೋದು. ತುಂಬಾ ಸಾಫ್ಟ್ ಆಗಿರುತ್ತೆ, ಆಮೇಲೆ ರುಚಿ ಕೂಡ ತುಂಬಾ ಚೆನ್ನಾಗಿದೆ. ಇದನ್ನು ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬಾ ಈಸಿ ರೆಸಿಪಿ. ಆಮೇಲೆ ಈ ಅಳತೆಗೆ ಕೇಸರಿ ಬಾತ್ ಮಾಡಿದರೆ ತಣ್ಣಗಾದ್ಮೇಲೆ ಗಟ್ಟಿನೂ ಆಗಲ್ಲ, ಎಷ್ಟು ಸಾಫ್ಟ್ ಆಗಿರುತ್ತೆ ಅಂದರೆ ನೀವು ನೋಡ್ಬೋದು. ನಾನು ತಣ್ಣಗಾದ್ಮೇಲೆ ಈಗ ನಾನು ಬೌಲಿಗೆ ಹಾಕಿ ತೋರಿಸ್ತಾ ಇದ್ದೀನಿ. ಆವಾಗ ತೋರಿಸಿದ್ದು ಬಿಸಿ ಬಿಸಿಯಲ್ಲಿ, ಇದೀಗ ತಣ್ಣಗಾದ್ಮೇಲೆ ನೀವು ನೋಡಿದರೆ ಅದೇ ಥರ ಸಾಫ್ಟಾಗಿ ಕೇಸರಿ ಬಾತ್ ರೆಡಿಯಾಗಿದೆ.